ಇದು ಒಂಥರ ನಿಮಗೆಲ್ಲ ಗೊತ್ತಿದೆ. ಕವಿರಾಜ ಮಾರ್ಗ ಅನ್ನೋದು ಕನ್ನಡದ ಮೊದಲ ಲಭ್ಯವಿರುವ ಗ್ರಂಥ. ಆ, ನನಗೆ ಕವಿರಾಜ ಮಾರ್ಗ ಅನ್ನೋದು ಮೊದಲಿಂದನೂ ಸ್ಫೂರ್ತಿ. ಯಾಕಂದರೆ ನನ್ನ ಹೆಸರು ಅದರಲ್ಲಿ ಇದೆಯಲ್ಲ ಅನ್ನೋ ಒಂದು ಸ್ಫೂರ್ತಿ ಯಾವತ್ತೂ ಇತ್ತು. ಸೊ ನಾನೇನೋ ಮಾಡೋಕ್ಕೆ ಹೋದರೆ ಮೊದಲು ಟೈಟಲಾಗಿ ಅದು ಒಂಥರ ಜ್ಞಾಪಕಕ್ಕೆ ಬರೋದು. ಹಂಗಾಗಿ ಈ ಬುಕ್ ಬರೆಯೋಕ್ಕೆ ಕೂತಾಗ ಕೂಡ, ಅಂದರೆ ನನ್ನ 25 ವರ್ಷಗಳ ಸಿನಿಮಾ ಜರ್ನಿ ಬರೀಬೇಕಾದ್ರೆ ಅದಕ್ಕೆ ತುಂಬ ಆಪ್ಟಾಗಿ ಸೂಟ್ ಆಗ್ತಿತ್ತು. 25 ವರ್ಷಗಳ ಜರ್ನಿ, ಅದು ಕವಿರಾಜ ಬಂದ ದಾರಿ, ಕವಿರಾಜ್ ಬಂದ ಮಾರ್ಗ. ಸೊ ಪಕ್ಕಾ ಕವಿರಾಜ್ ಮಾರ್ಗ ಅಂತ ಇಟ್ಬಿಟ್ರೆ ಅದೇ ಆಗ್ಬಿಡುತ್ತೆ. ಅದಕ್ಕೆ ಕವಿರಾಜ್ ಮಾರ್ಗದಲ್ಲಿ ಅಂತ ಸೇರಿಸ್ಕೊಂಡು ಇದನ್ನು ಟೈಟಲ್ ಮಾಡಿಕೊಂಡು. ಇದು ಏನು ಕವಿರಾಜ್ ಮಾರ್ಗ ಅಂದರೆ, ನೀವು ಕೇಳ್ಬೋದು ಇದು ಏನು ನನ್ನ ಆತ್ಮಕಥೆನಾ ಇದು, ಅಥವಾ ನಾನು ಬರೆದ ಇನ್ನೊಂದು ಸಿನಿಮಾ ಕಥೆನಾ, ಅಥವಾ ಇನ್ನೇನೋ ಒಂದು ಕಾದಂಬರಿನ ಕೇಳಿದ್ರೆ ಅದು ಯಾವುದೂ ಅಲ್ಲ. ಇದು ನನ್ನ 25 ವರ್ಷಗಳ ಸಿನಿ ಜರ್ನಿಯ 28 ರಸಮಯ ಕಥಾನಕಗಳ ಗುಚ್ಛ ಅಂತ ಹೇಳ್ಬೋದು. ಅಂದರೆ ತುಂಬ ಲೈವ್ಲಿಯಾಗಿ ನೀವು ಯಾರು ಕೇಳ್ದಿರೋದ ಹೊಸ ಹೊಸ ಥರದ ಇನ್ಸಿಡೆಂಟ್ಸ್ ಇಲ್ಲಿದ್ದಾವೆ. ಈಗ ಇಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಒಂದು ಇನ್ಸಿಡೆಂಟ್ ಇದೆ, ಅಂಬರೀಷ್ ಅವ್ರ ಜೊತೆ ಇದೆ, ವಿಷ್ಣುವರ್ಧನ್ ಅವ್ರ ಜೊತೆ ಇದೆ, ಸುದೀಪ್ ಅವರಿಂದ ಹಿಡಿದು ದರ್ಶನ್ ಅವರಿಂದ ಹಿಡಿದು, ಈ ಕಡೆ ಹೀರೋಯಿನ್ಸ್ ತೊಗೊಂಡ್ರೆ ನೀವು ಅಮೂಲ್ಯ ಇದ್ದಾರೆ, ರಚಿತಾ ರಾಮ್ ಇದ್ದಾರೆ, ರಶ್ಮಿಕಾ ಮಂದಣ್ಣ ಇದ್ದಾರೆ. ಸೊ ಅದರ ಆಚೆಗೆ ಮುತ್ತಪ್ಪ ರೈ ಜೊತೆಯವರು ಒಂದು ಇನ್ಸಿಡೆಂಟ್ ನಡೆದಿದೆ, ರವಿ ಬೆಳಗೆರೆ ಜೊತೆ ಒಂದು ಇನ್ಸಿಡೆಂಟ್ ನಡೆದಿದೆ. ಹೀಗೆ ಬಹಳ ಹೆಚ್ಚಿನವು ಬಹಳ ಫನ್ನಿ. ಬಟ್ ಅದರಲ್ಲಿರೋ ಟ್ವಿಸ್ಟ್ಗಳು ಯಾರು ಯೋಚನೆ ಮಾಡೋಕ್ಕಾಗಲ್ಲ. ಹೀಗೆಲ್ಲ ನಡಿಬೋದಾ ಅಂತ ಯೋಚನೆ ಮಾಡುವಂಥ ಘಟನೆಗಳಿವೆ. ಈ ಸಿನಿಮಾ ದಾರಿಯಲ್ಲಿ ಮುತ್ತಪ್ಪ ರೈ ಎಲ್ಲಿ ಸಿಕ್ಕಿದ್ರು ನಿಮಗೆ ಅಂತ ಸರ್? ಮುತ್ತಪ್ಪ ರೈ ಸಿಕ್ಕಿದ್ದು ತುಂಬ. ಅದೇ ಇದರಲ್ಲಿ ಎನ್ಕೌಂಟರ್ ವಿತ್ ಮುತ್ತಪ್ಪ ರೈ ಅನ್ನೋದು ಅದರ ಟೈಟ್ಲು. ಆ್ಯಕ್ಚುಲಿ ನಮ್ಮ ಟೀಮು, ನಮ್ಮ ಚಿಂತನ್, ದಿನಕರ್ ಅವರೆಲ್ಲ ಸೇರಿ ಮಾಡಿದ ಸಿನಿಮಾ ಚಕ್ರವರ್ತಿ. ಚಕ್ರವರ್ತಿ ಸಿನಿಮಾ ಬಂದು ಬಹುತೇಕರಿಗೆ ಗೊತ್ತಿರ್ಬೋದು, ಒಂಥರ ಮುತ್ತಪ್ಪ ರೈ ಅವರ ಕಥೆಯನ್ನು ಹೋಲುವಂಥ ಸಿನಿಮಾ. ಆ ಒಂದು ಸಂಬಂಧದಲ್ಲಿ ನಾವು ಮುತ್ತಪ್ಪ ರೈ ಅವರ ಹತ್ರ ಹೋಗಬೇಕಾಯ್ತು. ಒಬ್ಬರು ಕರ್ಕೊಂಡು ಹೋದ್ರು ನಮ್ಮನ್ನ ಮುತ್ತಪ್ಪ ರೈ ಹತ್ರ. ಅಲ್ಲಿ ನಾವು ತುಂಬ ಭಯದಲ್ಲಿ ಹೋಗಿದ್ವಿ. ಗೊತ್ತಿರುತ್ತಲ್ಲ, ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಡಾನು ಕರೆಸಿದ್ರೆ ಏನಕ್ಕೆ ಕರೆಸಿರ್ಬೋದು. ಮತ್ತು ನಮಗೂ ಗೊತ್ತಿತ್ತು ಆ ಟೈಮಿಗೆ ಏನು ನಡೀತಿದೆ ಅನ್ನೋ ಜ್ಞಾನ. ಅಂದರೆ ಇವ್ರ ಕಥೆನ ವಿತೌಟ್ ಅವ್ರ ಪರ್ಮಿಷನ್ ಸಿನಿಮಾ ಮಾಡಿದ್ದೀವಿ, ಇದರಿಂದ ಏನಾಗೋಗ್ಬೋದು ಅನ್ನೋ ಭಯದಲ್ಲೇ ಹೋಗಿದ್ವಿ. ಬಟ್ ಆ ಭಯನೂ ಅಲ್ಲಿ ನಡೀತು. ಬಟ್ ಮತ್ತು ಟ್ವಿಸ್ಟ್ಗಳು ಇತ್ತು. ಏನು ಟ್ವಿಸ್ಟ್ ಅಂತ ಗೊತ್ತಾಗಬೇಕಾದ್ರೆ ಬುಕ್ಕಲ್ಲಿ ಓದಬೇಕು. ತುಂಬ ಅದ್ಭುತವಾಗಿದೆ. ಏನೇನು ನಡೀತು ನಮ್ಮ ಜೊತೆ, ಅವ್ರು ಏನು ಮಾತಾಡಿದ್ರು, ಆಮೇಲೆ ಹೆಂಗೆ ಡೀಲ್ ಮಾಡಿದ್ರು ಅವ್ರು ಅದನ್ನೆಲ್ಲ ಅನ್ನೋದು ತುಂಬ ಅದ್ಭುತವಾಗಿ ಬರ್ತಿದ್ದೀವಿ. ಪೆನ್ನು ಎರಡು ಒಂದಾದ ಜಾಗ ಸರ್. ಹೌದೌದು. ಇದು ನಾನು ಆ್ಯಕ್ಚುಲಿ ನಾನೇನು ಹೋಗಬೇಕಾಗಿರಲಿಲ್ಲ. ಯಾಕಂದರೆ ನಾನು ಏನಾದರೂ ಡೈರೆಕ್ಟರ್ ಆಗಿರಲಿಲ್ಲ, ಅಥವಾ ನೇರವಾಗಿ ನನ್ನ ಮೇಲೆ ಏನು ಅಪರಾಧ ಇರಲಿಲ್ಲ, ಆರೋಪ ಇರಲಿಲ್ಲ. ಬಟ್ ನಾನು ಮುತ್ತಪ್ಪ ರೈ ಅವರ ಹತ್ರ ಹೋಗಬೇಕು ಅಂದಾಗ ಯಾಕೆ ಹೋದೆ ಅಂದರೆ, ಒಬ್ಬ ಪುತ್ತೂರಿನಿಂದ ಹೋಗಿ ದುಬೈಯಲ್ಲಿ ಕೂತ್ಕೊಂಡು ಇಡೀ ವಿಶ್ವ ಮಟ್ಟದ ಡಾನ್ ಆದ ಒಬ್ಬ ಕನ್ನಡಿಗ. ನೆಗೆಟಿವ್ ಪಾಸಿಟಿವ್ ಆಮೇಲೆ, ಆದರೆ ಅದು ಒಂದು ದೊಡ್ಡ ಹೆಂಗಾಗಕ್ಕೆ ಸಾಧ್ಯ, ಹೆಂಗಾದರೂ ರೂಟ್ ಹೆಂಗಿತ್ತು ಅವ್ರದ್ದು, ಅವ್ರು ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರ ಹತ್ರ ಸ್ವಲ್ಪ ಕಾಲ ಕಳೆದ್ರೆ ನಮಗೆ ನೆಕ್ಸ್ಟ್ ಸ್ಕ್ರಿಪ್ಟ್ಗಳಿಗೇನೋ ಸಿಗ್ಬೋದು ವಿಷಯ ಅನ್ನೋ ಥರ ಒಂದು ಭಾವನೆಯಲ್ಲಿ, ಆ ಕುತೂಹಲಕ್ಕೆ ಹೋಗಿದ್ದು ನಾನು. ಸರ್, ಅದ್ರ ಜೊತೆಗೆ ನಿಮ್ಮ ಈ ಒಂದು ಕವಿ ಬುಕ್ಸ್ ಅಲ್ಲಿ ನಮಗೆ ತುಂಬಾ ಗಮನ ಸೆಳೆದಂಥದ್ದು ಅಪ್ಪು ಸರ್ ಅವರ ಒಂದು ಬಾಂಡಿಂಗ್. ಹೌದು. ನೀವು ಹೇಳಿದಂತ ಒಂದು ಆ ಬುಕ್ಸ್ ರಿಲೀಸ್ಗೂ ಮುಂಚೆ ನೀವೊಂದಷ್ಟು ವಿಡಿಯೋ ತುಣುಕುಗಳನ್ನ ಮಾಡ್ಬಿಟ್ಟಿದ್ರಿ. ನಮಗೂ ಕೂಡ ಒಂದು ಕುತೂಹಲ ಇದೆ ಸರ್. ಯಾವ್ಯಾವ ಅಂಶಗಳ ಬಗ್ಗೆ ನೀವು ನಮಗೆ ಬುಕ್ಕಲ್ಲಿ ಮೆನ್ಷನ್ ಮಾಡಿರ್ಬೋದು ಅಂತ? ನಾನು ಅಪ್ಪು ಅವ್ರನ್ನ ನನ್ನ ಜೊತೆ ಒಂದು 2 ಇನ್ಸಿಡೆಂಟು ಅವ್ರಿಗೂ ನನಗೂ ನಡೆದಿರೋದು. ಅದು ಅವ್ರ ವ್ಯಕ್ತಿತ್ವನ ಹೇಳುವಂಥ ಇನ್ಸಿಡೆಂಟು. ಅಪ್ಪು ಅವ್ರು ಎಷ್ಟು ಒಳ್ಳೆಯ ಮನುಷ್ಯರಾಗಿದ್ದರು ಅಂತ ಹೇಳುವಂಥ 2 ಇನ್ಸಿಡೆಂಟ್ ಇದೆ. ಇನ್ನೊಂದು ಜನಕ್ಕೆ ಗೊತ್ತಿರದ ಅಪ್ಪು ಅವರ ಇನ್ನೊಂದು ಮುಖ ಏನಂದರೆ, ಬಹುಶಃ ಹೊರಗಿನವರೆಲ್ಲ ಏನು ತಿಳ್ಕೊಂಡಿದ್ರು, ನಾನು ಕೂಡ ಹೊರಗಿನವರೆಲ್ಲ, ನಾನು ಅಪ್ಪು ಸರ್ ಏನು ತುಂಬ ಓದ್ಕೊಂಡಿಲ್ಲ ಅಥವಾ ಏನು ವಿಷಯ ತುಂಬ ತಿಳ್ಕೊಂಡಿಲ್ಲ ಅನ್ನೋ ಥರ ಒಂದು ಅಭಿಪ್ರಾಯ ನನಗಿತ್ತು. ಯಾಕಂದರೆ ನೀವು ಅವ್ರು ಯಾವ್ದು ಇಂಟರ್ವ್ಯೂ ನೋಡಿದ್ರು ಬರೀ ನಗ್ತಾರಷ್ಟೇ. ಅವರು ಜಾಸ್ತಿ ಯಾವತ್ತೂ ಮಾತಾಡಿದ್ದು ನೋಡಿಲ್ಲ. ಯಾವುದೋ ಸಭೆಯಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ಅಥವಾ ಒಂದು 10 ನಿಮಿಷ ಮಾತಾಡಿದ್ದು ನಾನು ನೋಡಿಲ್ಲ. ಏನೇ ಅವ್ರಿಗೆ ಭಾಷಣ ಕೊಟ್ಟರು 2 to 3 minutes ಎಲ್ರಿಗೂ ನಮಸ್ಕಾರ ಹೇಳೋದು, ಏನೋ ಮುಗಿಸಿ ಹೊರಟು ಬಿಡೋರು. ಏನೇ ಪ್ರಶ್ನೆ ಕೇಳಿದ್ರು ಒಂದು ನಗು, ಒಂದು ಚಿಕ್ಕ ಹೌದು ಇಲ್ಲ ಉತ್ತರ, ಅಷ್ಟೇ ಅವರು. ಅದು ನನಗೇನು ಅನಿಸಿತ್ತು ಅಂದರೆ, ಇವರೇನು ಜಾಸ್ತಿ ಓದ್ಕೊಂಡಿರ್ಲಿಕ್ಕಿಲ್ಲ, ತಿಳ್ಕೊಂಡಿರ್ಲಿಕ್ಕಿಲ್ಲ ಅಂತ. ಬಟ್ ನಾವು ಮತ್ತು ಅವರು ಒಂದು ಸ್ಟೋರಿ ಡಿಸ್ಕಷನಿಗೆ ಕೂತಾಗ ಅದು ಒಂದು 5-6 ಇನ್ಸಿಡೆಂಟ್ಸ್ಗಳು, 5-6 ದಿನ ಕೂತಿದ್ವಿ ನಾವು. ಆಗ ಎಷ್ಟು ತಿಳ್ಕೊಂಡಿದ್ದಾರೆ ಅವರು ಅನ್ನೋದು ನನ್ನ ನಿರ್ಧಾರ, ನನ್ನ ತಿಳುವಳಿಕೆ ತಪ್ಪು ಅನ್ನೋದು ನನಗೆ ಗೊತ್ತಾಯಿತು.
ಅಷ್ಟು ತಿಳ್ಕೊಂಡಿದ್ದಾರೆ. ಅದು ಏನೇನು ಅನ್ನೋದನ್ನು ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ. ಅವ್ರಿಗೆ ವರ್ಲ್ಡ್ ಸಿನಿಮಾ ಬಗ್ಗೆ ಎಷ್ಟು ಜ್ಞಾನ ಇತ್ತು, ಒಂದು ಕಥೆನ ಸಿನಿಮಾ ಆಗಿಸ್ಬೇಕಾದ್ರೆ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಬಗ್ಗೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇತ್ತು, ಮತ್ತು ಈಗೇನು ನಾವು ಸಿನಿಮಾ ಮಾಡ್ತಿದ್ದೀವಿ ಅದ್ರ ಆಚೆಗೆ ಬೇರೆ ಏನೋ ಮಾಡಬೇಕಂತಿತ್ತು ಅವರಿಗೆ. ನಾವು ಹೊಸದೇನೋ ಮಾಡಬೇಕು, ಇಡೀ ಜಗತ್ತು ನಮ್ಮನ್ನು ಗಮನಿಸಬೇಕು ಅನ್ನೋದೆಲ್ಲ ಇತ್ತು. ಆ ಕನಸುಗಳನ್ನೂ ನನ್ನ ಜೊತೆ ಅವರು ಹಂಚಿಕೊಂಡಿದ್ದಾರೆ. ಆ ಕನಸುಗಳು ಏನು ಅನ್ನೋದು ಕೂಡ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ. ಕೊನೆಯ ದಿನಗಳ ಒಂದಷ್ಟು ವಿಚಾರಗಳು ಏನಾದರೂ ಇತ್ತು ಸರ್ ಅದರಲ್ಲಿ? ಕೊನೆಯ ದಿನಗಳು ಹೆಚ್ಚು ಕಡಿಮೆ ಅದೇ. ನೀವು ನಿಜ ಹೇಳಬೇಕು ಅಂದರೆ ಅವರು ತೀರ್ಕೊಂಡ್ರಲ್ಲ, ಆ ವೀಕಲ್ಲಿ ನಾವು ಮೀಟ್ ಮಾಡಬೇಕಾಗಿತ್ತು. ಯಾಕಂದರೆ ನೆಕ್ಸ್ಟ್ ಮೀಟ್ ಮಾಡೋಣ ಅಂತ ನನಗೆ ಡೇಟ್ ಕೊಟ್ಟಿದ್ರು. ಕೊನೆಯ ದಿನಗಳ ವಿಚಾರ ಅಂದರೆ ಆ ಟೈಮಿಗೆ ಅವರಿಗೊಬ್ಬರು ಮ್ಯಾನೇಜರ್ ಕೂಡ ಇರಲಿಲ್ಲ. ಈಗ ಯೂಶ್ವಲಿ ನೀವು ಯಾವುದೇ ದೊಡ್ಡ ಸ್ಟಾರಿಗೆ ಫೋನ್ ಮಾಡಿದ್ರು ಮ್ಯಾನೇಜರ್ ತೊಗೊಂಡು ಅವ್ರಿಗೆ ಕೊಡೋದೆಲ್ಲ ಇರುತ್ತೆ. ಬಟ್ ಇವರೇ ಮೇಂಟೈನ್ ಮಾಡೋರು. ಒಂದು ಅಕಸ್ಮಾತ್ ನಾವು ಫೋನ್ ಮಾಡಿದಾಗ ಫೋನ್ ಇತ್ತಿಲ್ಲ ಅಂದರೆ ನನಗೆ ಗೊತ್ತಿದ್ದಂಗೆ ಉಳಿದವ್ರು ರಿಪೀಟ್ ಕಾಲ್ ಮಾಡೋರು, ರೀಕಾಲ್ ಮಾಡೋರು, ಐ ಮೀನ್ ವಾಪಸ್ ಅವರೇ ಕಾಲ್ ಮಾಡೋದು ಕಮ್ಮಿ. ಬಟ್ ಅಪ್ಪು ಅವರು 1 ದಿನ ಆಗಲಿ 2 ದಿನ ಆಗಲಿ ಮಿಸ್ ಕಾಲಿಗೆ ವಾಪಸ್ ಮಾಡೋರು. ಒಂದು ಸಾರಿನಾರು ಕಳಿಸೋರು ಮೆಸೇಜಲ್ಲಿ, ಹಿಂಗಿದೆ ಬ್ಯುಸಿ ಇದೆ ಅಂತ. ಸೊ ಅಷ್ಟು ಮಾನವೀಯತೆ ಇತ್ತು. ಈಗ ನಾನೇ ಎದುರುಗಡೆ, ಇದು ನನ್ನ ವಿಷಯದಲ್ಲಿ ನಾನು ಎದುರುಗಡೆ ಕೂತಾಗ ನೋಡ್ತೀನಲ್ಲ, ಯಾರು ಕಾಲ್ ಬಂದರೂ ಅವರೇ ಅಟೆಂಡ್ ಮಾಡೋರು. ಫ್ರೀ ಇದ್ದರೆ ಖಂಡಿತ ಕಾಲ್ನ ಅಟೆಂಡ್ ಮಾಡೋರು. ಫ್ರೀ ಇಲ್ವಾ ನೆಕ್ಸ್ಟ್ ಇನ್ನು ಮೆಸೇಜ್ ಕಳಿಸೋದು ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡೋದು. ಸೊ ಯಾರಿಗೂ ಅಗೌರವ ತೋರಿಸಿದ್ದವ್ರನ್ನು ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ಮತ್ತು ಅಲ್ಲಿ ಕೂತಾಗ ಈಗ ಕೆಲವ್ರ ಜೊತೆ ಕೂತಾಗ ಯಾರ್ಯಾರ ಬಗ್ಗೆನೋ ಮಾತಾಡ್ಬಿಡ್ತೀವಿ. ನೆಗೆಟಿವ್ ಟಾಕ್ಸ್ ಇಲ್ಲ ಅಪ್ಪು ಅವ್ರ ಹತ್ರ. ಯಾರ ಬಗ್ಗೆನೂ ಯಾರು ನೆಗೆಟಿವ್ ಹೇಳೋಂಗಿಲ್ಲ. ಹಂಗೆ ಹೇಳ್ತಾರೆ, ಬಿಡಿ ಅದು ಬಿಡಿ ಅಂದ್ಬಿಡೋರು. ಅದು ಬಿಡಿ ಅಂದು ಏನು ಬೇಕಾದ ವಿಷಯ ಇದೆ ಅದಕ್ಕೆ ಹೇಳ್ಕೊಬರೋರು. ಸೊ ಈ ಥರದ್ದು ನನ್ನದೇ ಆದ ಅನುಭವಗಳು ಅಪ್ಪು. ಇದು ಇಷ್ಟೇ ಅಲ್ಲ, ಇದಕ್ಕಿಂತ ಸ್ವಾರಸ್ಯವಾದ ಅನುಭವಗಳು ಪುಸ್ತಕದಲ್ಲಿ ಕವಿರಾಜ ಮಾರ್ಗದಲ್ಲಿ ನಿಮ್ಗೆ ಸಿಗ್ತವೆ. 2 ಅಂಶಗಳನ್ನ ನಾವು ಮಾತಾಡಿದ್ವಿ ಸರ್. ಇನ್ನು 23 ಅಂಶ, 25 ಅಂತ ಹೇಳಿ. ಇಲ್ಲ, 28. 28. ಹಾಂ, 26 ಯಾವ್ಯಾವ್ದು ಇರ್ಬೋದು ಅನ್ನೋ ಕುತೂಹಲ ಸರ್. ಇದರಲ್ಲಿ ನನಗೆ ಒಂದ್ಸರಿ ಬುಕ್ ನೋಡಿದ್ರೆ ಇಂಥವೆಲ್ಲ ನಡೀತಾ ಅನ್ನೋ ಅಷ್ಟು ವಿಷಯಗಳಿದ್ದಾವೆ. ಈಗ ಅಂಬರೀಷ್ ಅವ್ರ ಜೊತೆ ನಾನು ತುಂಬ ಒಡನಾಡಿಲ್ಲ. ಬುಲ್ಬುಲ್ ಟೈಮಿಗೆ ಅದೊಂದು ಪೀರಿಯಡ್. ಆ ಟೈಮಲ್ಲಿ ನಾನು ಅವ್ರ ಜೊತೆ ಕ್ಲೋಸ್ ಆಗಿದ್ದು. ಅದರಲ್ಲೇ ಅವ್ರು 4-5 ವಿಷಯಗಳಿದ್ದಾವೆ ಅಂದರೆ ಅಂಬರೀಷ್ ಅವರು ಎಷ್ಟು ಒಂದು ಜೀವನೋತ್ಸಾಹ ಇರೋ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಅವರು ಒಂದು ಸೂಕ್ಷ್ಮಗ್ರಾಹಿ. ಅವರು ಎಲ್ಲ ವಿಷಯಗಳನ್ನ ಗಮನಿಸೋರು, ಎಲ್ಲದೂ ಅರ್ಥ ಮಾಡ್ಕೊಳ್ಳೋರು. ಆಮೇಲೆ ಫೋನ್ ನಂಬರ್ಗಳು, ಆವಾಗೆಲ್ಲ ಇನ್ನೂ ಲ್ಯಾಂಡ್ಲೈನ್ ಫೋನು. ಯಾವುದೇ ಪುಸ್ತಕ ನೋಡಿದೆ ಯಾರಿಗೆ ಫೋನ್, ನಾನೇ ನೋಡಿದ್ದೀನಿ 100 ಫೋನ್ಗಳು ಮಾಡ್ತಾರೆ, ಎಲ್ಲೂ ನೋಡೋಲ್ಲ ನಂಬರ್ಗಳನ್ನ. ಹಿಂಗೆ ಟಕ ಹೊಡೆಯೋರು. ಒಂದು ದಿನ ಏನಾಯಿತು, ಮೆಮೊರಿ. ಒಂದು ದಿನ ಮಜಾ ಏನು ಅಂದರೆ ನಂಬರ್ ಹೊಡೆದ್ರು, ಬಟ್ ಯಾರು ಬೇರೆಯವ್ರಿಗೆ ಹೋಗ್ಬಿಡ್ತು ಕಾಲು. ಹೋಗ್ಬೇಕಾದವ್ರಿಗೆ ಹೋಗಿಲ್ಲ, ಯಾರಿಗೂ ಹೋಗ್ಬಿಡ್ತು. ಯಾರೋ ಒಬ್ಬ ನಟಿಗೆ ಹೋಗ್ಬಿಡ್ತು ಕಾಲು. ಅಲ್ಲಿ ಪಕ್ಕದಲ್ಲಿ ಅವ್ರ ಮಿಸ್ಸಸ್ಸು ಇದ್ದಾರೆ, ನಾವೆಲ್ಲರೂ ಕೂತೀವಿ. ಸೊ ಅಲ್ಲೇನು ಮಜಾ ಆಯಿತು ಅನ್ನೋದು ಈ ಬುಕ್ಕಲ್ಲಿದೆ. ಮೇಡಮ್ ಬೇರೆ ಇದ್ರಲ್ಲ, ಸುಮಲತಾ ಮೇಡಮ್ ಬೇರೆ ಇದ್ರಲ್ಲ, ಆ ಥರದ ಮಜವಾದ ಇನ್ಸಿಡೆಂಟ್ಸ್. ಮತ್ತು ನಾನು ಅಂಬರೀಷ್ ಸರ್ ಮೊದಲು ಭೇಟಿ, ನೀವು ಇಮ್ಯಾಜಿನೇ ಮಾಡೋಕ್ಕಾಗದಿರೋ ಜಾಗ ಅದು. ನಾವಿಬ್ಬರೇ, ಇನ್ಯಾರೂ ಇಲ್ಲ. ಇಮ್ಯಾಜಿನ್, ಮೊದಲ ಭೇಟಿ, ನನ್ನ ಅಂಬರೀಷ್ ಅವ್ರ ಜೊತೆ ಭೇಟಿ. ಇಡೀ ಆ ಜಾಗದಲ್ಲಿ ಇಬ್ಬರೇ ಇದ್ದು ಹೆಂಗಾಗಿರ್ಬೋದು, ಏನು ನಡೆದಿರ್ಬೋದು, ಅದು ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು. ಇನ್ನೊಂದು ದಿನ ಅಂಬರೀಷ್ ಅವ್ರನ್ನ ನಾನು, ನನ್ನ ಕಾರು ರೆಬಲ್ ಸ್ಟಾರ್ ತೇರು ಅಂತ ಒಂದು ಇದಿದೆ, ನನ್ನ ಸ್ಯಾಂಟ್ರೋ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡೋದೆ. ಅಂದರೆ ಯಾಕೆ ಸ್ಯಾಂಟ್ರೋ ಕಾರ್ ಅಂದರೆ ಅಂಬರೀಷ್ ಅವ್ರು ಇರೋ ದೇಹಕ್ಕೆ ಅದು ಸಾಕೇ ಆಗಲ್ಲ, ಅದು ಇಡೀ ಕಾರು ಹಿಡಿಯಲ್ಲ ಅವ್ರನ್ನ. ಆದರೂ ಅನಿವಾರ್ಯವಾಗಿ ಅಲ್ಲ, ನನಗೆ ಬೇಜಾರಾಗಬಾರ್ದು ಅನ್ನೋ ನನ್ನ ಕಾರಲ್ಲಿ ಬಂದು ಕೂತ್ಕೊಂಡ್ರವರು. ಬಂದರು ಸ್ಯಾಂಟ್ರೋ ಕಾರಲ್ಲಿ. ಎಲ್ಲಿಗೆ ಹೋದ್ವಿ, ಏನಾಯಿತು ಅಲ್ಲಿ, ಆ ಸ್ವಾರಸ್ಯಕರವಾದ್ದು ಕೂಡ ಇದೆ. ಅಂಬರೀಷ್ ಅವ್ರ ಜೊತೆ 4 ಇದ್ದರೆ, ಹೆಚ್ಚು ಕಡಿಮೆ ದರ್ಶನ್ ಅವ್ರದ್ದು 1-2 ಎಪಿಸೋಡ್ ಇದೆ. ಬುಲ್ಬುಲ್ ಎಪಿಸೋಡ್ ಇದೆ. ವೈಯಕ್ತಿಕವಾಗಿ ತೂಗುದೀಪದ ಬೆಳಕಿನ ದರ್ಶನದಿದೆ. ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರ ಪತ್ನಿಗೆ ಆ್ಯನಿವರ್ಸರಿ ಗಿಫ್ಟ್ ಅಂತ ಒಂದು ದುಬಾರಿ ಗಿಫ್ಟ್ ಕೊಡ್ತಾರೆ. ಅದು ಕಳೆದೋಗಿ ಅದು ನನ್ನ ಕೈ ಸೇರುತ್ತೆ. ನನ್ನ ಕೈ ಸೇರಿದ್ಮೇಲೆ ಏನಾಯಿತು, ಅದು ಒಂದು ತುಂಬ ಇಂಟ್ರೆಸ್ಟಿಂಗು. ಇನ್ನೊಂದು, ನಾವು ಒಂದು ಸ್ಕ್ರಿಪ್ಟ್ ಡಿಸ್ಕಷನ್ಗೆ ಹೋಗ್ತೀವಿ. ಸ್ಕ್ರಿಪ್ಟ್ ಡಿಸ್ಕಷನಲ್ಲಿ ಸ್ಕ್ರಿಪ್ಟಲ್ಲಿ ಒಂದು ಹುಲಿ, ನಾಗಶೇಖರ್ ಅವರು ಆ ಸ್ಕ್ರಿಪ್ಟ್, ಮಾಸ್ತಿಗುಡಿ ಸ್ಕ್ರಿಪ್ಟಲ್ಲಿ ಬರ್ತಿರೋ ಹುಲಿ ಬಗ್ಗೆ ಮಾತಾಡ್ತಿದ್ದಾರೆ. ಅದು ಗರ್ಜಿಸ್ಕೊಂಡು ಮಾತಾಡ್ತಿದ್ದಾರೆ. ನಿಜವಾದ ಹುಲಿ ಬಂತು. ಏನಾಯಿತು, ಬಂತು ನಿಜವಾದ ಹುಲಿ. ಸ್ಕ್ರಿಪ್ಟಲ್ಲಿದ್ದು ಹುಲಿ ಅಂದ್ಕೊಂಡ್ರೆ ನಾವು, ನಿಜವಾದ ಹುಲಿ ಬಂತು. ಏನಾಯಿತು ಅವಾಗ, ಅದಿದೆ. ಇನ್ನು ನಮ್ಮ ರಚಿತಾರಾಮ್ ಬುಲ್ಬುಲ್ ಹೆಂಗಾದರು, ಬಿಂದಿಯಾರಾಮಿಂದ ರಚಿತಾರಾಮ್ ಬುಲ್ಬುಲ್ ಹೆಂಗಾದರು. ಯಾಕಂದರೆ ಅದೆಲ್ಲ ನಾವು ಒನ್ ಆಫ್ ದ ಪ್ರೊಡ್ಯೂಸರ್ ಬುಲ್ಬುಲ್, ನಾವೇ ಮಾಡಿರೋ ಸಿನಿಮಾ.
ಆಮೇಲೆ ಅಮೂಲ್ಯ ಅವರು ನನ್ನ 2ನೇ ಸಿನಿಮಾದ ನಾಯಕಿ, ಮೊದಲನೇ ಸಿನಿಮಾದ ನಾಯಕಿ ಮದುವೆ ಮತ್ತು ಕರೆಯೋಲೆ. ಅಮೂಲ್ಯ ಅವ್ರ ಜೊತೆ ಒಂದು ಇನ್ಸಿಡೆಂಟ್ಸ್ ನಡೀತು. ಅಮೂಲ್ಯ ಅವರಿಗೆ ದಮ್ ಹೊಡಿಸ್ಲೇಬೇಕು ಅಂತ ನಾನು ಪಟ್ಟಿಟ್ಟು ಕೂತಿದ್ದೆ. ಅದು ಯಾಕೆ, ಹೆಂಗಾಯ್ತದು ಅನ್ನೋದು. ಇವನ್ ರಶ್ಮಿಕಾ ಮಂದಣ್ಣ, ರಶ್ಮಿಕಾ ಆಗುವ ಮುನ್ನ ಅಂತಿದೆ. ಹೆಂಗೆ ಅವರು ಒಂದು ಅವಕಾಶಕ್ಕೆ ಕಾಯ್ತಾಯಿದ್ರು ಅನ್ನೋದು ಆ ಇದರಲ್ಲಿದೆ. ಅವತ್ತು ಅವ್ರು ನಮ್ಮ ಭೇಟಿ ಕಾಯ್ತಾಯಿದ್ರು. ಇವತ್ತು ಅವ್ರನ್ನ ನಾವು ಭೇಟಿ ಮಾಡೋದು ಸಾಧ್ಯ ಇಲ್ಲ ಅನ್ನೋ ಸ್ಟೇಜಿಗೆ ಹೋಗಿದ್ದಾರೆ ಅವರು. ಭಾರತದ ನಂಬರ್ 1 ನಟಿನೇ ಆಗ್ಬಿಟ್ಟಿದ್ದಾರೆ ಅವರು. ಅದ್ರ ಜೊತೆಗೆ ಸಾರ್ ಬ್ರಷ್ ಕೊಡ್ತೀರಾ ಅನ್ನೋ ಒಂದು ಇವೆಂಟ್ ಇದೆ. ಅದು ಮೋಸ್ಟ್ಲಿ ಇರೋದ್ರಲ್ಲಿ ಅತ್ಯಂತ ತಮಾಷೆಯಾಗಿದ್ದು ಅದೇನೆ, ಅದನ್ನು ನೀವು ಓದಿ. ಆಮೇಲೆ ವಿಷ್ಣುವರ್ಧನ್ ಅವ್ರದ್ದು ಜೊತೆ ಭಾಳ ಹೃದಯಕ್ಕೆ ತಟ್ಟುವಂಥ ಒಂದು ಇನ್ಸಿಡೆಂಟ್ ನಡೆದಿದೆ. ಜೊತೆಗೆ ದಂಪವರೆ ಸಾಂಗ್ ನಾನು ಬರೀಬೇಕಾಗಿತ್ತು, ಬರೀಲಿಲ್ಲ. ಅದು ಯಾವ ಘಟನೆ ಏನಾಯಿತು, ತುಂಬ ಒಂದು ದೊಡ್ಡ ಘಟನೆ ನಡೀತಾ ಅವಾಗ, ಅದಿದೆ. ಇನ್ನು ಗಣೇಶ್, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕಿಡ್ನ್ಯಾಪ್ ಮಾಡ್ತಾರೆ. ಯಾರನ್ನ ಕಿಡ್ನ್ಯಾಪ್? ನನ್ನನ್ನೇ ಯಾಕೆ ಮಾಡಿದ್ರು, ಎಲ್ಲಿ ಕರ್ಕೊಂಡೋದ್ರು ಮಾಡಿ, ಅದು ತುಂಬ ಇಂಟ್ರೆಸ್ಟಿಂಗ್. ಮತ್ತು ನನ್ನ ಲೈಫಿನ ಮೊದಲ ಸ್ಟಾರ್ ಕ್ರಶ್ ಸಿಂಹರಂಗಕ್ಕೆ ಬಂದಮೇಲೆ ಯಾರವರು, ಅವ್ರ ಜೊತೆ ನಾನು ಒಂದು ಪುಟ್ಟ ಲಿಫ್ಟಲ್ಲಿದ್ದಾಗ ಏನು ನಡೀತು ಅದು ಇದೆ. ರವಿ ಬೆಳಗೆರೆ ಅವ್ರ ಜೊತೆ ಒಂದು ಇನ್ಸಿಡೆಂಟ್ ಇದೆ, ಖಾಸ್ ಬಾತ್ ವಿತ್ ಬೆಳಗೆರೆ ಅಂತ. ಈ ಥರ ಭಾಳ. ಅದ್ರ ಜೊತೆಗೆ ಸಂಚಾರಿ ವಿಜಯ್ ಅವ್ರ ನೆನಪು ಒಂದು ಬರುತ್ತೆ. ನಮ್ಮ ಜೊತೆ ಕೆಲಸ ಮಾಡಿದವರು, ಉಸಿರು ಟೀಮಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದವರು. ಕೊರೋನಾ ಸಂದರ್ಭದಲ್ಲಿ ನಾವು ಉಸಿರು ಅಂಥೇಳಿ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡೋಕೆ ಒಂದು ಟೀಮ್ ಮಾಡ್ಕೊಂಡಿದ್ವಿ, ಅವ್ರ ಬಗ್ಗೆ ಬರುತ್ತೆ. ಸೊ ಭಾಳ ವಿಚಿತ್ರವಾದ ಘಟನೆಗಳು, ಭಾಳ ಸ್ವಾರಸ್ಯಕರವಾದ ಘಟನೆಗಳ ಗುಚ್ಛ ಇದು. ಅದೇ ಹೇಳ್ತೀನಿ, 25 ವರ್ಷದ ಸಿನಿ ಜೀವನದ 28 ರಸಮಯ ಕಥಾನಕಗಳ ಗುಚ್ಛನೇ ಈ ಕವಿರಾಜಮಾರ್ಗ. ಅಣ್ಣವ್ರ ಬಗ್ಗೆನೂ ಉಲ್ಲೇಖ ಆಗಿದೆ ಅಂತ ಕೇಳ್ಬಿಟ್ರು. ಹೌದು, ಅಣ್ಣವ್ರ ಬಗ್ಗೆ ನಾನು ಅಣ್ಣವ್ರನ್ನ ಒಂದೇ ಒಂದು ಮೀಟ್ ಮಾಡಿದ್ದೆ. ಅಂದರೆ ಅವ್ರು ಹಾಡ್ತಿರುವಾಗ ಅಲ್ಲಿ ಸ್ಟುಡಿಯೋದ ನೋಡಿದ್ವಿ, ಅದು ವೈಯಕ್ತಿಕವಾಗಿ ಒಂದು ಮೀಟು. ಅವ್ರ ಎದುರುಗಡೆನೇ ಕೂತ್ಕೊಂಡು ಊಟ ಮಾಡ್ತೀವಿ, ಅವರೇ ನಮ್ಮ ತಟ್ಟೆಗೆ ಚಿಕನ್ ಪೀಸ್ಗಳನ್ನ ಬಡಿಸ್ತಾರೆ. ಆ ನಂತರ ನಮ್ಮನ್ನು ಬಿಟ್ಕೊಡೋಕ್ಕೆ ಬರ್ತಾರೆ ಅವರು. ಅಲ್ಲಿ ನನಗೆ ಏನಂದರೆ, ನಮ್ಮ ಜನ ಹೆಂಗಂದ್ರೆ ಸ್ವಲ್ಪ ಒಂದು ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋದು ಸಾಮಾನ್ಯವಾಗಿದೆ. ಅಣ್ಣವ್ರನ್ನ ದೇವತಾ ಮನುಷ್ಯ ಏನು ಓವರ್ ಹೈಪ್ ಕೊಡ್ತಾರಪ್ಪ ಅಂತ ನನ್ನ ತಲೆಯಲ್ಲಿ ಯಾವಾಗಲೂ ಒಂದು ಫೀಲ್ ಇತ್ತು. ಬಟ್ ಹೈಪ್ ಅಲ್ಲ, ಅದು ನಿಜ ಅನ್ನೋದಕ್ಕೆ ನಾನು ಸಾಕ್ಷಿಯಾದೆ. ಆ್ಯಕ್ಚುಲಿ ಪ್ರತ್ಯಕ್ಷ ಸಾಕ್ಷಿಯಾದೆ. ಅದೇನು ಘಟನೆ ಅನ್ನೋದು ಬುಕ್ಕಲ್ಲಿದೆ. ಸೊ ಎಲ್ಲ ಥರದ ಘಟನೆಗಳು ನಿಮಗೆ ಭಾಳ ಇದ್ರ ಜೊತೆಗೆ ಇದೆ. ಏನಾಗುತ್ತೆ ಅಂದರೆ, ಬರೀ ಸಿನಿಮಾ ಸ್ಟೋರಿನ ಕೇಳಿದ್ರೆ ಅಲ್ಲ, ನೀವು ನೋಡ್ತಾ ಹೋದ್ರೆ ಇದೆಲ್ಲೋ ಒಂದು ನನ್ನ ಆತ್ಮಕಥೆ ಥರ. ನನ್ನ ಬಾಲ್ಯ ಬರುತ್ತೆ, ನಮ್ಮೂರು ಬರುತ್ತೆ, ಇಲ್ಲಿ ನನ್ನ ಒಪಿನಿಯನ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಅಂದರೆ ಬರೀ ಸಿನಿಮಾ ಕಥೆ ಆಗಿ ಹೋಗಲ್ಲ ಇದು. ಬಿಡಿಯಾಗಿ ನನ್ನ ಆತ್ಮಕಥೆ ಥರ ಹೋಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಎಲ್ಲ ಚಿತ್ರಣ ಕೊಡುತ್ತೆ. ಒಂದು ಸಾಂಗ್ ಹೆಂಗೆ ಹುಟ್ಟತ್ತೆ ಅನ್ನೋದನ್ನು ಹೇಳುತ್ತೆ, ಒಂದು ಸಾಂಗನ್ನು ಹೆಂಗೆ ಹಾಡಿಸ್ತೀವಿ ಅನ್ನೋದು ಹೇಳುತ್ತೆ. ಎಲ್ಲ ಅಡ್ಕೋಗಿ ಒಂದು ಸಿನಿಮಾ ಬಗ್ಗೆ ಅಧ್ಯಯನ ಮಾಡ್ಬೋದಾದ ಗ್ರಂಥ ಅಂತಲೇ ಹೇಳ್ಬೋದು. ಎಲ್ಲ ವಿಷಯಗಳು ಅಡಕವಾಗಿದೆ ಅದರಲ್ಲಿ. ತೂಗುದೀಪ ಫ್ಯಾಮಿಲಿ ಬಗ್ಗೆ ಏನಾದರೂ ಇದೆಯಾ ಸರ್? ತೂಗುದೀಪ ಇದೆ ಯಾವ ಸಿನಿಮಾನವರ ವೈಯಕ್ತಿಕ ಬದುಕಲ್ಲ, ನಿಮ್ಮ ಜೊತೆ ನಡೆದಿರುವಂಥ ಘಟನೆಗಳ ಎಲ್ಲವೂ ಇದೆ. ನಾವು ಬುಲ್ಬುಲ್ ಮಾಡಿದ್ದು ಹೆಂಗೆ ಅನ್ನೋದು ಅದೇ ಒಂದು ಎಪಿಸೋಡ್ ಇದೆ. ಬುಲ್ಬುಲ್ ಹೆಂಗೆ ಶುರುವಾಯಿತು ಅನ್ನೋದೇ ಒಂದು ಎಪಿಸೋಡ್ ಇದೆ. ಆಮೇಲೆ ನಾವು ರಚಿತಾರಾಮ್ ಅವ್ರನ್ನ ಬುಲ್ಬುಲ್ಗೆ ಹೇಗೆ ಸೆಲೆಕ್ಟ್ ಮಾಡಿದ್ವಿ, ಅದು ತುಂಬ ಇಂಟ್ರೆಸ್ಟಿಂಗ್ ಎಪಿಸೋಡ್, ಅದು ಬರುತ್ತೆ. ಆಮೇಲೆ ನಾನು ದಿನಕರ್ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ಗಳ. ದಿನಕರ್ ಮದುವೆ ಮಾಡಿಸಿದ್ದು ನಾನು. ಪುರೋಹಿತರಲ್ಲ, ಬ್ರೋಕರು. ಅದು ಹೆಂಗೆ, ಯಾರನ್ನ ಹೆಂಗೆ ಕಾರಣ ಆಯ್ತು, ಅದು ಏನಾಯಿತು ಅಲ್ಲಿ, ಅದು ತುಂಬ ಸ್ವಾರಸ್ಯವಾದ ಘಟನೆ. ಜೊತೆಗೆ ನನಗೊಂದು ಅಹಂಕಾರ ಇತ್ತು. ಆ ಅಹಂಕಾರವನ್ನು ದರ್ಶನ್ ಅವ್ರು ಕರಗಿಸಿದ್ರು ಅಂತಲೇ ಹೇಳ್ಬೋದು. ಅದು ಹೇಗೆ ಅದೊಂದಿದೆ. ಅದು ಆಮೇಲೆ ಅವ್ರ ಜೊತೆ ಎಲ್ಲ ನಾವು 20 ದಿನ ಸ್ವಿಟ್ಜರ್ಲ್ಯಾಂಡಲ್ಲಿದ್ವಿ. ಆ ದಿನಗಳ ಅನುಭವ ಖಂಡಿತವಾಗಿ ನೋಡ್ಬೋದು. ಬೇರೆ ದರ್ಶನ್ ಆ್ಯಕ್ಚುಲಿ ಇಲ್ಲಿ ಇವತ್ತು ಏನು ಮಾತಾಡ್ತಾರೋ ನಿಜವಾದ ದರ್ಶನ್ ಏನು ಅನ್ನೋದು ಈ ಪುಸ್ತಕದಲ್ಲಿ ಸಿಗುತ್ತೆ. ಅದರ ಜೊತೆಗೆ ಇನ್ನು ಯಾವ ವಿಚಾರಗಳು ಎಲ್ಲ ಥರದ ವಿಚಾರಗಳು ಬಂದೋಗುತ್ತೆ ಸರ್ ಒಂದು ಸ್ಟುಡಿಯೋದಲ್ಲಿ. ಈಗ ನಾವು ನನ್ನ ಶುರುವಿನ ದಿನಗಳು ಗುರುಕಿರಣ್ ಅವ್ರ ಜೊತೆ, ಆ್ಯಕ್ಚುಲಿ ಅವ್ರನ್ನ ಬಿಟ್ಟೆ, ಅವ್ರದ್ದು 4 ಎಪಿಸೋಡ್ ನಮ್ಮ ಗುರುಗಳು. ಅಂದರೆ ಅವ್ರ ಜೊತೆ ನಾವು ಹೆಂಗೆ ಕೆಲಸ ಮಾಡ್ತಿದ್ವಿ, ಆ ಪೀಕ್ ದಿನಗಳು ಹೆಂಗಿತ್ತು, ಎಷ್ಟು 3-4 ಗಂಟೆ ತನಕ ಕೆಲಸ ಮಾಡ್ತಿದ್ವಿ. ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ, ಹಾಡು ಬರೆಯೋದು, ಹಾಡು ಆಗೋದು, ಅದರಲ್ಲೆಲ್ಲ ಏನು ವ್ಯತ್ಯಾಸ, ಅದನ್ನು ನೀವು ನೋಡ್ಬೋದು. ಆಮೇಲೆ ಗುರುಕಿರಣ್ ಅವ್ರ ಜೊತೆ ಒಂದು ಗುರುಕಿರಣ್ ತಾಕತ್ತು ತಂದ ಆಪತ್ತು ಅಂತ ಒಂದು ಎಪಿಸೋಡ್ ಇದೆ. ಒಂದಿನ ಗುರುಕಿರಣ್ ಅವ್ರ ಮನೇಲಿ ನಾನು ಮಲಗಿದ್ದಾಗ
ಬೆಳಗ್ಗೆ ಎದ್ದು ಹೊರಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ರ ಮನೆ ಕೆಲಸದವಳು ಇರಲ್ಲ. ಗುರುಕಿರಣ್ ನಂಗೆ ಫೋನ್ ಮಾಡ್ತಾರೆ, ನೀನು ಇಲ್ಲ ಅವಳಿಲ್ಲ ಎಲ್ಲೋಗಿದ್ದೀರಿ ಅನ್ನೋ ಥರ. ಸೊ ಅದೇನು ಅದ್ರ ಮಜಾ ಏನು. ಆಮೇಲೆ ಈವನ್ ಗುರುಕಿರಣ್ ಅವ್ರ ಮಿಸ್ಸಸ್ಸು ಅವ್ರ ಫ್ಯಾಮಿಲಿ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿತ್ತು. ಎಲ್ಲ ಆ್ಯಂಗಲ್ ಈಗ ಈಗ ನಿಮಗೆಲ್ಲ ಗೊತ್ತಿದ್ದರೆ ಬೊಂಬೆ ಹೇಳುತ್ತೈತೆ ಹಾಡು ನಾನು ಬರೀಬೇಕಾಗಿತ್ತು. ನಾನು ಬರದೇ ಕೂಡ. ಏನಾಯಿತು ಆಮೇಲೆ ಯಾಕೆ ಅದು ಹರಿಕೃಷ್ಣ ಅವರ ಪ್ರಸ್ತಾಪ ಬರುತ್ತೆ ಅಲ್ಲಿ. ಎಲ್ಲ ಥರದ್ದು ಬಹುಶಃ ಯಾರನ್ನೂ ಈಗ ನಾಗಶೇಖರದ್ದು ಬಗ್ಗೆ ನಿಮ್ಗೆ ಬರುತ್ತೆ ಅಲ್ಲಿ, ಈ ಕಡೆ ಡೈರೆಕ್ಟರ್ MD ಶ್ರೀಧರ್ ಅವ್ರ ಬಗ್ಗೆ ಬರುತ್ತೆ. ಸೊ ಎಲ್ಲ ಥರದ ವಿಷಯಗಳು ಇದೆ. ಕೊನೆಗೆ ಒಂದು ನನ್ನ ಕನಸಿನ ದೇಶದಲ್ಲಿ 20 ದಿನಗಳು ಅಂಥೇಳಿ ನಮ್ಮ ಸ್ವಿಟ್ಜರ್ಲ್ಯಾಂಡ್ ಅನುಭವಗಳನ್ನೂ ಬರೆದಿದ್ದೀನಿ. ಎಲ್ಲಾರು ವಿಚಾರಗಳನ್ನ ಬರೆದಿದ್ದೀರಾ. ನಿಮ್ಮ ಮೂಲ ಹೆಸರೇನು ಸರ್? ಮೂಲ ಹೆಸರು ಕವಿರಾಜೆ ಸರ್. ಹೇಗೆ ಬಂತು ಅಂತ ನನಗೆ ಅದೊಂದು ಈ ಚಿತ್ರರಂಗಕ್ಕೆ ಬಂದ ಮೇಲೆ ನೀವೇನಾದರೂ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಅನ್ನೋದು ನನ್ನ ಆಲೋಚನೆ. ಇಲ್ಲ ನಿಜವಾಗ್ಲೂ ನನ್ನ ಹೆಸರು ಕವಿರಾಜೆ. ಎಲ್ಲ ನನ್ನ 1ನೇ ಕ್ಲಾಸಿಂದ ನಾನು TC ಇಂದ ಹಿಡಿದು ಮಾಸ್ ಕಾರ್ಡಲ್ಲಿ ಇರೋದು ಅಪ್ಪ ಅಮ್ಮ ಇಟ್ಟ ಹೆಸರು. ಹೆಂಗೆ ಅಂದರೆ ನನ್ನ ಪ್ರಕಾರ ಕವಿರಾಜ, ನಮ್ಮ ಅಪ್ಪ ಅಮ್ಮನೂ ಅಷ್ಟೇನು ವಿದ್ಯಾವಂತರಲ್ಲ, ಅಂದರೆ ಕವಿರಾಜ್ ಅಂತ ಇಟ್ಬಿಡ್ಬೇಕು ಅನ್ನೋ ಥರ ಅದೇನಿಲ್ಲ ಅವ್ರಿಗೆ. ಮೋಸ್ಟ್ಲಿ ನನ್ನ ಅಕ್ಕಂಗೆ ಕವಿತಾ ಅಂತ ಹೆಸರಿಟ್ಟಿದ್ರು. ಸೊ ಆ ಹೆಸರು ಮ್ಯಾಚ್ ಮಾಡೋ ಒಂದು ಕಲ್ಚರ್ ಇವಾಗಲೂ ಇದೆಯಲ್ವ ನಾವು ಅಕ್ಷರಗಳನ್ನ. ಆ ಕಾರಣಕ್ಕೆ ಕವಿರಾಜ್ ಅಂತ ಇಟ್ಟಿರ್ಬೋದು ಅಂತ ನನ್ನ ಅಭಿಪ್ರಾಯ. ಆದರೂ ನಿಮ್ಮ ತಂದೆಯವರ ಹೆಸರೇ ಇಟ್ಟಂತ ಹೆಸರನ್ನ ಸಂಪೂರ್ಣವಾಗಿ ಅರ್ಥಪೂರ್ಣ ಮಾಡಿದ್ದೀರಾ ಅಂತ. ಹೌದು, ಅಂದ್ರೆ ಒಂದು ಕರೆಕ್ಟ್. ಅಂದರೆ ಈಗ ನಮ್ಮ ಅಪ್ಪ ಅಮ್ಮ ನಾನು ಕವಿ ಆಗಲಿ ಅಂತ ಹೆಸರಿಟ್ಟಿಲ್ಲ ನನಗೆ ಕವಿರಾಜ್ ಅಂತ. ಆದರೆ ಅವ್ರು ಹೆಸರಿಟ್ಟಿದ್ದಕ್ಕೆ ನಾನು ಕವಿ ಆದೆ ಅಂದರೆ ತಪ್ಪಾಗಲ್ಲ. ಹೇಗೆ ಅಂದರೆ ನನ್ನ ಹೆಸರಲ್ಲೇ ಒಂದು ಕವಿ ಅಂತ ಇರೋದ್ರಿಂದ ನನಗೆ ಕವಿಗಳ ಬಗ್ಗೆ ಒಂದು ಆಸಕ್ತಿ ಸಹಜವಾಗಿ ಬಂದಿರುತ್ತೆ. ಕವಿ ಯಾರು ಈ ಕವಿ ಏನೋ ಕವಿ ಬರ್ತಿದ್ಯಾ ಕೇಳ್ತಾರೆ, ಏನೋ ಕವಿತೆ ಬರ್ತಿದ್ಯಾ ಅಂತ ಕೇಳ್ತಾರೆ ಜನ. ಕವಿರಾಜ್ ಅಂತ ಹೆಸರಿಟ್ಕೊಂಡ್ಯಾ ಬರೀ ಅಂತ ನಮ್ಮ ಸರ್ಗಳೆಲ್ಲ ಹೇಳ್ತಾಯಿದ್ರು ನನಗೆ. ಸೊ ಅದೆಲ್ಲೋ ನನ್ನನ್ನು ಪುಷ್ ಮಾಡಿ ಈ ಕವಿ ಅಂದಾಗೆಲ್ಲ ನನ್ನ ಕಿವಿ ಸ್ವಲ್ಪ ಆ ಕಡೆ ಕವಿ ಎಲ್ಲೋ ನನಗೆ ಸಂಬಂಧಿಸಿದ್ದು ಅನಿಸ್ತಿತ್ತು. ಹಾಗಾಗಿ ಕವಿ ಆಜ್ಞೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೆಸರಿಟ್ಟಿರೋದ್ರಿಂದ ಆಗಲಿ ಅಂತ ಇಟ್ಟಿಲ್ಲ, ಹೆಸರಿಟ್ಟಿರೋದ್ರಿಂದ ಆಗಿರ್ಬೋದು. ನಿಮ್ಮ ಜೀವನದ ಯಾವುದಾದ್ರೂ ಕಹಿ ಘಟನೆಯ ಉಲ್ಲೇಖ ಇರ್ಬೋದು? ಕಹಿ ಘಟನೆ ಇದೆ. ಮತ್ತು ರವಿ ಬೆಳಗೆರೆ ಅವ್ರ ಜೊತೆ ನಡೆದಿದ್ದು ಸ್ವಲ್ಪ ಕಹಿ ಘಟನೆ ಒಂದು. ಇನ್ನು ಸುದೀಪ್ ಅವ್ರದ್ದು ಹೇಳಿದ್ನಲ್ಲ ಆಭರಣದ್ದು, ಅದು ಸ್ವಲ್ಪ ಅದರಲ್ಲೂ ಒಂಚೂರು ಕಹಿ ಇದೆ, ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಎರಡು ಮೂರು ಘಟನೆಗಳು. ಸಂಚಾರಿ ವಿಜಯ್ ಅವ್ರಿಗೆ ಅಲ್ಲ ಕಳ್ಕೊಂಡಿದ್ದು, ನಾವು ಅಪ್ಪವ್ರನ್ನ ಕಳ್ಕೊಂಡಿದ್ದಿರ್ಬೋದು, ಸೊ ವಿಷ್ಣುವರ್ಧನ್ ಕಳ್ಕೊಂಡಿದ್ದು ಅದರಲ್ಲೂ ಇದೆ ಅದೊಂದು ಇವತ್ತಿಗೂ ನನಗೊಂದು ಗಿಲ್ಟ್ ಇದೆ. ನಾನು ಚಾಮುಂಡಿ ತಾಯಿ ಆಣೆ ಹಾಡು ಅವರ ಕೊನೆ ಹಾಡು ಥರ ಆಗೋಯ್ತದು. ಆ ಹಾಡು ಕೇಳಿದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಇದೇನೋ ಚರಮಗೀತೆನೋ ಅನ್ನೋ ಥರ ಇದೆ. ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೇ ಅಂತಿದೆ ಅದು. ಅಂದರೆ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ ಅಂತ ಹೇಳ್ತಾನೆ ಅವ್ರು ಈ ಜನ್ಮದ ಯಾತ್ರೆ ಮುಗಿಸ್ಬಿಟ್ರು. ಇದನ್ನು ನಾನು ಕೇಳಿದ್ರಲ್ಲೊಬ್ರು ಒಬ್ಬ ಹೆಂಗಾಯ್ತಿದ್ದು ಅಂತ, ಏನು ಇಂಟ್ಯೂಷನ್ ಇತ್ತಾ ಕೇಳೋರು. ಆ ಥರದ ಒಂದು ಸ್ವಲ್ಪ ನನ್ನನ್ನು ಪ್ರಿಕ್ ಮಾಡಿದ್ದು, ನನ್ನಲ್ಲಿ ಗಿಲ್ಟ್ ಮೂಡಿಸಿದ ಘಟನೆ. ಈಗ ನನಗೆ ಬಂದಿರೋ ತುಂಬ ಏನು ವಿಮರ್ಶೆಗಳು, ಫಾರ್ ಎಕ್ಸಾಂಪಲ್ ನಮ್ಮ ಖ್ಯಾತ ಬರಹ ಜೋಗಿ ಅವರು ಹೇಳಿರೋದು ಅದೇ. ಎಲ್ಲೂ ಈಗ ನನ್ನನ್ನು ವಿಜೃಂಭಿಸ್ಕೊಂಡು ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳೋ ಪುಸ್ತಕ ಅಲ್ಲ ಇದು. ನನ್ನ ತಪ್ಪುಗಳು ಇದೆ ಆ ಪುಸ್ತಕದಲ್ಲಿ, ನಾನು ಕಲ್ತಿದ್ದೂ ಇದೆ. ಹಾಗಾಗಿ ತುಂಬ ಪ್ರಾಮಾಣಿಕವಾಗಿ ನನಗೆ ಆಗಿರೋದು ಬರೆದಿದ್ದೀನಿ ನಾನು. ಕವಿಗಳ ಜೀವನದ ಕವಿಯತ್ರಿ ಬಗ್ಗೆ ಏನಾದರೂ ಮೆನ್ಷನ್ ಆಗಿದೆ? ಯಾಕಂದ್ರೆ ಯಾರೇ ಒಬ್ರು ಪುರುಷನ ಹಿಂದೆ ಒಬ್ರು. ಹೌದು, ಬಟ್ ಅದು ಕವಿಯತ್ರಿ ಬಗ್ಗೆ ಮೆನ್ಷನ್ ಆಗಿಲ್ಲ. ಬಟ್ ನಾನು ಒಂದು ಕ್ರಶ್, ಅದೇ ಹೇಳ್ದಲ್ಲ, ನನ್ನ ಮೊದಲ ಸ್ಟಾರ್ ಕ್ರಶ್. ತುಂಬ ಇಷ್ಟ ನಂಗೆ ಅವರಂದರೆ. ಈ ಎಲ್ಲರಿಗೂ ಇಷ್ಟ ಅವರು. ನಿಮ್ಗೆ ಹೆಸರು ಗೊತ್ತಾದ ನಂತರ ನೀವು ಹೇಳ್ತೀರ ಅಯ್ಯೋ ಅವ್ರನ್ನ ಇಷ್ಟಪಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವ್ರ ಜೊತೆ ಒಂದು ಕಳೆದ ಒಳ್ಳೆಯ ಗಳಿಗೆಗಳು. ಮತ್ತು ನಾವಿಬ್ಬರೇ ಒಂದು ಲಿಫ್ಟಲ್ಲಿ ನಿಂತ್ಕೋತೀವಿ ಒಂದಿನ, ತುಂಬ ಚಿಕ್ಕ ಲಿಫ್ಟಲ್ಲಿ ಇಬ್ಬರೇ. ಏನು ಆ ಲಿಫ್ಟು ನನ್ನ ಪ್ರಕಾರ ಒಂದು 2x3 ಲಿಫ್ಟ್ ಇರ್ಬೋದು, ಅದಷ್ಟೇ. ಇಬ್ಬರೇ ಇದ್ದಾಗ ಏನಾಯಿತು ಅನ್ನೋದು ಇದೆ. ಅವ್ರು ನಿಮ್ಮ ಓದ್ದಾಗ ಗೊತ್ತಾಗತ್ತೆ ಯಾರು ಅವರು ಅನ್ನೋದು. ಮುಂದಿನ ದಿನಗಳಲ್ಲಿ ಕವಿಗಳ ಮಾರ್ಗದಲ್ಲಿ ಬೇರೆ ಯಾವುದಾದ್ರೂ ಬುಕ್ಗಳ ನೋಡ್ಬೋದಾ? ಖಂಡಿತ. ನನಗೆ ಬುಕ್ ಬರಿಬೇಕು ಅನ್ನೋ ಆಸೆ ಭಾಳ ಕಾಲದಿಂದ ಇತ್ತು, ಅದು ಆಗಿರಲಿಲ್ಲ. ನೀವು ಈ ಬುಕ್ನೇ ನೋಡಿದ್ರೆ ನಾನು ಒಂದೇ ಒಂದು ತಿಂಗಳಲ್ಲಿ ಕೂತ್ಕೊ ಬರ್ದಿದ್ದು ಅಥವಾ ಒಂದು ವರ್ಷದಲ್ಲಿ ಬರೆದಿದ್ದು ಕೂಡ ಅಲ್ಲ. ನಾನು ಮೊಬೈಲಲ್ಲಿ ಬರೆಯೋಕ್ಕೆ ಶುರು ಮಾಡಿದಾಗ, ಮೊಬೈಲ್ ನೋಟ್ಸ್ ಮಾಡೋಕ್ಕೆ ಶುರು ಮಾಡಿದಾಗ 2018 ಮೊದಲ ನೋಟ್ಸ್ ಆಗಿದೆ. ಆ ಡೇಟ್ ಕೂಡ ಇದೆ, ಅದು ಯಾವುದು ಅಂತ November 16 ಏನೋ ಮೋಸ್ಟ್ಲಿ. ಆ ಡೇಟಲ್ಲಿ ಶುರುವಾಗಿದ್ದ ಬುಕ್ಕು ಇವತ್ತು 25ಕ್ಕೆ ಹೊರಗೆ ಬಂದಿದೆ ಅಂದರೆ ಹೆಚ್ಚು ಕಡಿಮೆ ಒಂದು ಸಪ್ತವಾರ್ಷಿಕ ಅಥವಾ ಅಷ್ಟವಾರ್ಷಿಕ ಯೋಜನೆ ಇದು. ಹಾಗಾಗಿ ಒಂದೇ ಸರಿ ಕುತ್ಕೊಂಡು ಬರೆಯೋದು ನಮ್ಗೆ ಸ್ವಲ್ಪ ಸೋಮಾರಿ ಕೂಡ, ನಾನು ಕಷ್ಟ. ಬಟ್ ಬರಿತಾ ಒಂದು ಬುಕ್ಕಂತೂ ಇನ್ನೂ ಇದೊಂದೇ ಕೊನೆ ಅಲ್ಲ, ಖಂಡಿತ ಬರಿತೀನಿ. ಸ್ವಲ್ಪ ಇನ್ನೂ ವೈಚಾರಿಕವಾದ ಬುಕ್ಗಳನ್ನ ಬರೀಬೇಕು ಅಂತಲೂ ಇದೆ. ಇದು
ಸ್ವಲ್ಪ ಹೆಚ್ಚು ಫನ್ನಿ ಘಟನೆಗಳು ಅಥವಾ ಸ್ವಾರಸ್ಯಕರ ಘಟನೆಗಳು ಇಟ್ಕೊಂಡು ಅದನ್ನು ಹೇಗೆ ನಡೀತು ಅಂತ ಹೇಳಿದಿರೋದು. ಸ್ವಲ್ಪ ವೈಚಾರಿಕವಾಗಿ ಚಿಂತನೆಗೆ ಹೆಚ್ಚುವಂಥ ಬುಕ್ಗಳನ್ನು ಬರೀಬೇಕು ಅಂತ ಇದೆ. ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಯಾಕಂದ್ರೆ ನೀವು ಚಿತ್ರರಂಗಕ್ಕೆ ಬಂದಂತಹ ದಿನಗಳಲ್ಲಿ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಏನಾಗ್ಬೋದು? ಅದು ನಿಮ್ಗೆ ಇಂಡೈರೆಕ್ಟಾಗಿ ಸಿಗ್ತಾ ಹೋಗುತ್ತೆ. ಅದು ಒಂದೊಂದು ಘಟನೆಯಲ್ಲಿ ಆವಾಗೆಲ್ಲ ಕೆಲಸ ಹೆಂಗೆ ಮಾಡ್ತಿದ್ದೀವಿ ಅನ್ನೋದನ್ನು ಕೆಲವು ಈಗ ಗುರುಕಿರಣ್ ಅವ್ರ ಜೊತೆ ಕೆಲಸ ಮಾಡುವಾಗ ಹೆಂಗೆ ಮಾಡಿದ್ವಿ ಆ ಥರದ್ದು ಇದೆ. ಈಗ ರೀಸೆಂಟ್ ಟೈಮ್ ವಿಷಯಗಳು ಬಂದಾಗ ಅಲ್ಲಿ ಹೆಂಗೆ ಮಾಡ್ತಿದ್ವಿ. ಒಂದು ಸಾಂಗ್ ನೀವು ಇಂಡೈರೆಕ್ಟಾಗಿ ಓದ್ತಾ ಹೋದರೆ ಒಂದು ಸಾಂಗ್ ಹೆಂಗಾಗುತ್ತೆ, ಒಂದು ಸಿನಿಮಾ ಹೆಂಗಾಗುತ್ತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಈಗ ಬುಲ್ಬುಲ್ ಸಿನಿಮಾ ಹೆಂಗಾಯಿತು ಅನ್ನೋದು ಪೂರ್ತಿ ವಿವರಿಸಿದ್ವಿ ನಾವು. ಒಂದು ಸಿನಿಮಾ ಹಿಂಗೆ ಶುರುವಾಗತ್ತಾ, ಓ ಇದಾ ದಾರಿ ಹಿಂಗೆ, ಅಲ್ಲಿ ಏನು ನೆಕ್ಸ್ಟ್ ಏನು, ಫೈನಾನ್ಸ್ ಹೆಂಗೆ ತೊಗೋತೀವಿ, ಅದು ಹೆಂಗೆ ಇದು ಮಾಡಬೇಕು ಎಲ್ಲ ಇದೆ ಆ್ಯಕ್ಚುಲಿ. ಒಬ್ಬ ಸಾಹಿತಿ, ನಿರ್ದೇಶಕರು, ಬರಹಗಾರರು, ನಿರ್ಮಾಪಕರು ಎಲ್ಲ ಇದ್ದೀರಾ. ಒಂದು ಸಿನಿಮಾ ಮಾಡಬೇಕಾದ್ರೆ ಮರೆಯಲಾರದಂಥ ಒಂದು ನೆನಪು ಹುಡ್ಕೊಂಡಿರುತ್ತೆ. ಈ ಒಂದು ಜರ್ನಿಯಲ್ಲಿ ಬುಕ್ಸ್ ಇಲ್ಲ ಇದು ವರ್ಷ ಆಗೋಗ್ಬೇಕು ಅನ್ನೋಂಥ ಶುರುವಾಗಿ ರಿಲೀಸ್ ಆಗುವವರೆಗೂ ನಡೆದ ಯಾವುದಾದ್ರೂ ಒಂದು ಘಟನೆ ಸರ್? ಬುಕ್ಕಲ್ಲಿರೋದ ಅಥವಾ ಅದರ ಆಚೆ ಇದೆ? ಆ ಬುಕ್ಸ್ನ ಹೊರ ತರಬೇಕಾದ್ರೆ ಹೊರತರಬೇಕಾದ್ರೆ ನಡೆದ ಘಟನೆ ಅಂದರೆ ಹೊರತರಬೇಕಾದ್ರೆ ಆ್ಯಕ್ಚುಲಿ ಇದು ನನಗೆ ಎಲ್ಲಿ ತುಂಬ ಕಷ್ಟ ಅನಿಸ್ತು ಬುಕ್ಕು ಅಂದರೆ, ನಾನು ಬರೆಯೋದು ಬರೆದ್ಬಿಟ್ಟಿದ್ದೀನಿ. ಅದು ಒಂದು 5-6 ವರ್ಷದಲ್ಲಿ ಬರೆದಿದ್ದೀನಿ. ಆ ಪ್ರೂಫ್ ರೀಡಿಂಗ್ ಇದೆಯಲ್ಲ ಅಲ್ಲಿ ಬೇಡ ಅನಿಸ್ಬಿಡ್ತು ನನಗೆ ಬುಕ್. ಅಂದರೆ ನಾವೇನೋ ಒಂದು ಈಗ ಪ್ರಿಂಟ್ ಆಗುತ್ತಲ್ಲ, ನಾವು ಬರೆದಿರ್ತೀವಿ, ಪ್ರಿಂಟ್ ಆಗುತ್ತೆ, ಇದು ಯಾವುದೋ ಒಂದು ಕರೆಕ್ಷನ್ ಮಾಡಿ ಕಳಿಸಿರ್ತೀವಿ, ಮತ್ತೆ ನೋಡಿದ್ರೆ ತಪ್ಪು ಕಾಣುತ್ತೆ. ನೀವು 10 ಸರಿ ನೋಡಿ ಅದು ಮುಗಿಯೋದೇ ಕತೆ. ಅದು ನೀವು 10 ಸರಿ ಕೂತು ನೋಡಿದ್ರು ಫೈನಲಿ 11 ಸರಿ ನೋಡುವಾಗ ಇನ್ನೊಂದೇನೋ ತಪ್ಪು ಕಾಣುತ್ತೆ. ಅದು ಮಾತ್ರ ನಂಗೆ ಸ್ವಲ್ಪ ನೈಟ್ ಮೇರ್ ಥರ, ಅಯ್ಯೋ ಇಷ್ಟು ಕಷ್ಟ ನಾ ಬುಕ್ ಬರೆಯೋದು, ಹೀಗೆಲ್ಲ ಆಗತ್ತಾ ಅನ್ನೋದೊಂದು ನೈಟ್ ಮೇರ್. ಇನ್ನು ಏನು ಅಂದ್ಕೊಂಡಿದ್ದಾರೆ ಅಂದರೆ, ತುಂಬ ಜನ ಲಾಸ್ಟ್ ಇಯರೇ ಒಂದು ಸರಿ ನಾನು ಹೇಳ್ಬಿಟ್ಟಿದ್ದೆ, ಎಲ್ಲೋ ಒಂದು ಕಡೆ ಕವಿರಾಜ ಮಾರ್ಗ ಬರಿತೀನಿ. ಇದಕ್ಕಿಂತ ಮೊದಲು ಕೂಡ ನಂಗೆ ಸಿಕ್ಕವರೆಲ್ಲ ಸರ್ ಬುಕ್ಕೆಲ್ಲಿ ಸರ್ ಬುಕ್ಕೆಲ್ಲಿ ಅಂತ ಕೇಳೋರು. ಒಬ್ಬರು ಹೆಂಗಿರ್ತಾರೆ ಅಂದರೆ, ಒಂದಿನ ಒಬ್ಬರು ಸಿಕ್ಕರು, ಅವರು ಸರ್ ನಿಮ್ಮ ಬುಕ್ಕು ಸರ್ ತುಂಬ ಚೆನ್ನಾಗಿತ್ತು ಸರ್, ನಾವು ಓದ್ಬಿಟ್ಟು 1 ವರ್ಷದ ಹಿಂದೆ ರಿಲೀಸೇ ಆಗಿಲ್ಲ ನನ್ನ ಬುಕ್ಕು, ನಮ್ಮ ಸಿನಿಮಾದವರೇ, ಆದರೆ ಬಕೀಟ್ ಹಿಡಿಯೋರು ಅಂತೀವಲ್ಲ ಆ ಥರ. ಸರ್ ತುಂಬ ಚೆನ್ನಾಗಿದೆ ಸರ್, ನಂಗೆ ಭಾಳ ಇಷ್ಟ ಆಯಿತು ಸರ್, ತುಂಬ ಚೆನ್ನಾಗಿದೆ ಸರ್ ಅಂದರು. ನಾನು ರೀ ಇನ್ನು ಬುಕ್ಕೇ ರಿಲೀಸ್ ಆಗಿಲ್ಲ, ಸುಮ್ಮನೆ ರೀ ಅಂದೆ. ಅವರು ಆವತ್ತಿಂದ ನಾನು ಎದುರು ಬರೋಕ್ಕೂ ನಾನೆಲ್ಲ ಕಂಡ್ರೆ ಹಂಗೆ ಹೋಗ್ಬಿಡ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಮಜವಾದ ಘಟನೆ ಇದೆ. ಸೊ ಬುಕ್ಸು ಬರೆದು ಬಂದಿದೆ ಇವಾಗ, ಕವಿಗಳಾಗಿರೋದು ನೀವು ಸಾಕಷ್ಟು ಬುಕ್ಸ್ಗಳನ್ನ ಓದಿರ್ತೀರ. ನಿಮಗೆ ಯಾವ ಬರಹಗಾರರ ಬುಕ್ಸ್ ಇಷ್ಟ, ಯಾಕೆ ಸರ್? ನನಗೆ ತುಂಬ ಇಷ್ಟ ಆಗೋದು ಪೂರ್ಣಚಂದ್ರ ತೇಜಸ್ವಿ ಅವರು. ಯಾಕಂದರೆ ಅವರು ಖಡಕ್ಕಾಗಿ ಬರೀತಾರೆ, ಇರೋದನ್ನ ಇದ್ದಂಗೆ ಹೇಳ್ತಾರೆ, ಮತ್ತು ಅವರ ಬರಹಗಳಲ್ಲಿ ಒಂದು ವೈಚಾರಿಕತೆ ಇದೆ, ಅಂದರೆ ಚಿಂತನೆಗೆ ಹಚ್ತಾರೆ. ನೀವು ನೋಡಿ ಇವಾಗ ಇತ್ತೀಚೆಗೆ ಬಹುಶಃ ಅವರಿಗಿರೋಷ್ಟು ಯೂತ್ಸ್ ಫ್ಯಾನ್ಸ್ ಯಾರಿಗೂ ಇಲ್ಲ. ಒಂದು ಇನ್ನೊಬ್ಬರು ರವಿ ಬೆಳಗೆರೆ ಅವರ ಬರಹದ ಶಕ್ತಿನ ಬಗ್ಗೆ ನಾನು ಬೇರೆ ಹೇಳಲ್ಲ, ಸಾಮಾಜಿಕವಾಗಿ ಅವರ ಪರಿಣಾಮ ಏನು ಅದೆಲ್ಲ ಮಾತಾಡ್ತಿಲ್ಲ. ಏನೂ ವಿಷಯ ಇಲ್ಲದಿದ್ರು ಅದನ್ನು ಅದ್ಭುತವಾಗಿ ಓದಿಸ್ಕೊಂಡು ಹೋಗೋ ಥರ ಬರೆಯೋ ಶಕ್ತಿ ರವಿ ಬೆಳಗೆರೆ ಬಿಟ್ಟರೆ ನಾನು ಇನ್ಯಾರಲ್ಲೂ ಕನ್ನಡದ ಬರಹಗಳು ನೋಡಿಲ್ಲ. ಅದೇ ನಾನೇ ಒಂದು ಈ ಬುಕ್ಕಲ್ಲೇ ಬರೆದಿದ್ದೀನಿ, ಅವರೊಂದು ಕಡೆ ಬರೀತಾರೆ, ಅವ್ರದ್ದೇ ಮಾತಿದು, ಅವನು ಬಾ ಎಂದರೆ ಒಬ್ಬನೇ ಬರುವುದಿಲ್ಲ, ವಸಂತವನ್ನು ಬೆನ್ನಿಗೆ ಕಟ್ಟಿಕೊಂಡೇ ಬರುತ್ತಾನೆ ಅಂತ. ರವಿ ಬೆಳಗೆರೆ ಬರಿ ಅಂದರೆ ಸುಮ್ಮನೆ ಬರೆಯಲ್ಲ, ವಸಂತವನ್ನು ಪೆನ್ನಿಗೆ ಕಟ್ಟಿಕೊಂಡೇ ಬರೀತಾರೆ. ಅಂದರೆ ವಿಷಯನೇ ಬೇಕಾಗಿಲ್ಲ ಅವರಿಗೆ, ಬರಿಬೇಕು ಅಂದರೆ ನೀವು ಒಂದು ಸರಿ ಹಿಡಿದ್ರೆ ಬಿಡೋಕ್ಕಾಗಲ್ಲ, ಆ ಥರ ಮುಳುಗಿ ಓದುವಂಥ ಸಾಲುಗಳನ್ನ ಬರೆದುಬಿಡ್ತಾರೆ ಅವರು. ಅದು ಅದ್ಭುತ. ಅದನ್ನೇ ನೀವು ಯಾರೋ ಒಬ್ಬರು ಬೇರೆ ರೈಟ್ರಿಗೆ ಕೊಟ್ಟರೆ ಇದೇನು ಬರೆಯೋಕ್ಕಾಗತ್ತೆ ಅಂತ ಹೇಳಿಬಿಡ್ಬೋದು. ಆದರೆ ರವಿ ಬೆಳಗೆರೆಯವರಿಗೆ ಎಲ್ಲ ಯಾವ ವಿಷಯನೇ ಕೊಡಿ ಅದನ್ನು ರೋಚಕವಾಗಿ ಬರೆಯೋಕ್ಕೆ ಅವ್ರಿಗೆ ಗೊತ್ತು.